ಹಲೋ ಸ್ನೇಹಿತರೆ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ. ಏನಿದು ಅಂತ ಕೇಳ್ತೀರಾ? ಏನು ಹೇಳಿ ನೋಡೋಣ. ರಾಟೆಟೋಲಿ, ಫ್ರೆಂಚ್ ಕ್ಯೂಸಿನಿಂದ ತಂದಿರುವಂಥ ರಾಟೆಟೋಲಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನೀವು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮನೆಯಲ್ಲಿ ಹೆಲ್ದಿಯಾಗಿ ನಾವು ಹೇಗೆ ಮಾಡ್ಕೊಳ್ಳೋದು. ಇದು ವೆಜಿಟೇರಿಯನ್ ಡಿಶ್, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಪಿಕ್ಚರಲ್ಲಿ ಕೂಡ ನೀವು ನೋಡಿರ್ಬೋದು, ರಾಟೆಟೋಲಿ ಪಿಕ್ಚರಲ್ಲಿ. ಸೂಪರಾಗಿರುತ್ತೆ. ತರಕಾರಿಗಳಿಂದ ಮಾಡುವಂಥ ರಾಟೆಟೋಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ನಿಮ್ಮೆಲ್ಲರಿಗೂ ನನ್ನ ಚಿತ್ರ ಕಿಚನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗೆ ಮಾಡಿದ್ವಿ ಇದನ್ನು ರಾಟೆಟೋಲಿನ ಅಂತ ನೋಡೋಣ. ಮೊದಲು ಇಲ್ಲಿ ನಾವು ದಪ್ಪ ಮೆಣಸಿನ್ಕಾಯನ್ನು ಸುಟ್ಕೋತಾ ಇದ್ದೀವಿ, ಯಾಕಂದರೆ ಸುಟ್ಟಿರುವಂಥ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈರುಳ್ಳಿ, ಟೊಮೆಟೊ ಮತ್ತು ಸೌತೆಕಾಯಿನ ರೌಂಡಾಗಿ ನಾವು ಹೆಚ್ಚಿಟ್ಕೊಂಡಿದ್ದೀವಿ. ಹಾಗೆಯೇ ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡನ್ನೂ ರೌಂಡಾಗಿ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಈ ಥರ ಎಲ್ಲ ತರಕಾರಿಗಳನ್ನು ನಾವು ನೀಟಾಗಿ ತೊಳೆದು ಈ ಥರ ರೌಂಡಾಗಿ ಹೆಚ್ಚಿ, ಆಲೂಗಡ್ಡೆ ಮತ್ತು ಬದನೆಕಾಯಿನ ನೀರಲ್ಲಿ ಹಾಕಬೇಕು, ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಮತ್ತು ಹಾಗೆಯೇ ನಾನು ಇಲ್ಲಿ ದಪ್ಪ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ತಾಯಿದ್ದೀನಿ, ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ, ಒಲೆ ಮೇಲೆ ಸುಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮೆಟೊ ಕೂಡ ಅದೇ ಥರ ಸುಟ್ಟು ಗ್ರೇವಿ ಮಾಡ್ಕೋಬೋದು, ಅಥವಾ ಬೇಯಿಸಿ ಕೂಡ ಗ್ರೇವಿ ಮಾಡ್ಕೋಬೋದು. ಇಲ್ಲಿ ಇದು ಸುಟ್ಟ ಮೇಲೆ ಇದನ್ನೊಂಚೂರು ನೀಟಾಗಿ ಸುಟ್ಟಿರೋವಂಥ ಸಿಪ್ಪೆನ ತೆಗಿಬೇಕು. ತೆಗೆದುಬಿಟ್ಟು ಒಳಗಿನ ತಿರುಳನ್ನು ನಾವು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೋಬೇಕು. ಸ್ವಲ್ಪ ಶ್ರಮ ಜಾಸ್ತಿ ಆದ್ರೂ ಟೇಸ್ಟಿಯಾಗಿರುವಂಥ ರಾಟೆಟೋಲಿ ತುಂಬ ಸೂಪರಾಗಿರುತ್ತೆ. ನೀವು ಮಾಡಿ ನೋಡಿ. ಈಗ ಇದು ರೆಡಿ ಆಗ್ತಾಯಿದೆ ನೋಡಿ. ಎಲ್ಲ ಕಡೆ ಸುಟ್ಟು ಚೆನ್ನಾಗಿ ಬರ್ತಾಯಿದೆ, ಸುಟ್ಟಿದೆ. ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪೂರ ಸುಟ್ಟಾಗ ಈ ಥರ ಕಾಣುತ್ತೆ ನೋಡಿ. ನಾನು ವಿಡಿಯೋ ಎಡಿಟ್ ಮಾಡಿರುವಾಗ, ಇಲ್ಲಾಂದರೆ ಲೆಂದಿ ಆಗಿಬಿಡುತ್ತಲ್ವಾ, ಅದಕ್ಕೋಸ್ಕರ. ಇದು ನೋಡಿ, ಈ ಥರ ಸುಟ್ಟು ರೆಡಿಯಾಗಿದೆ. ಇವಾಗ ತಣ್ಣಗಾಗಕ್ಕೆ ಬಿಟ್ಟಿದ್ದೀವಿ. ಬಿಸಿ ಇರುತ್ತೆ, ಸಿಪ್ಪೆ ಎಲ್ಲ ಸುಟ್ಟಿದ್ದು ತೆಗೆಯುವಾಗ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ತೆಗಿಬೇಕು. ಈ ಥರ ಎಲ್ಲ ತೆಗೆದು ರೆಡಿ ಮಾಡಿ ಅದನ್ನು ಚಾಪ್ ಮಾಡಿ ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ ಚಾಪ್ ಮಾಡಿದ್ರೆ. ಇದನ್ನು ಈ ಥರ ಸಿಪ್ಪೆ ತೆಗಿಬೇಕು. ತೆಗೆದು ಒಂದು ತಟ್ಟೆನಲ್ಲಿ ಇಟ್ಕೊಂಡು ಚಾಪ್ ಮಾಡಿ ಆಮೇಲೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು 6 ಟೊಮೆಟೊನ ಬೇಯೋಕ್ಕೆ ಇಟ್ಕೊಂಡಿದ್ವಿ. ತುಂಬ ಹೊತ್ತು ಬೇಯೋದು ಬೇಡ, ಒಂದು 10 ನಿಮಿಷ ಅದು ಸಿಪ್ಪೆ ಬಿಡೋಕ್ಕೆ ಅಷ್ಟೇನೆ. ಒಂಚೂರು ಕಟ್ಟು ಕೊಟ್ಟು ಅದಕ್ಕೆ ಒಂದು ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಿ ಈ ಥರ ನೀರಲ್ಲಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಆರಾಮಾಗಿ. ಅದನ್ನು ಕೂಡ ಸಿಪ್ಪೆ ಬಿಡಿಸಿ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಇದನ್ನು ಹೆಚ್ಚಿ ತೆಗೆದು ಇದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಪಕ್ಕದಲ್ಲಿರೋದನ್ನು ನಾವು ಕಟ್ ಮಾಡಿ ಚಿಕ್ಕ ಪೀಸ್ ಕಟ್ ಮಾಡಿ ಸ್ಮ್ಯಾಶ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಬೀಜನ ಮಧ್ಯದಲ್ಲಿ ಗಡ್ಡೆ ಇರುತ್ತಲ್ಲ ಅದನ್ನು ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಬಿಸಿ ಇದೆ, ಅದಕ್ಕೆ ನನಗೆ ಕೈಯಲ್ಲಿ ಸುಡ್ತಾ ಇದೆ. ಸ್ವಲ್ಪ ತಣ್ಣಗಾದರೆ ನಿಮಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ. ಇಲ್ಲಿ ಈ ಥರ ಇವಾಗ ಅದು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆಯೇ ಟೊಮೆಟೊ ಕೂಡ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀವಿ. ಬ್ಲೆಂಡ್ ಮಾಡ್ಕೊಂಡಾದಮೇಲೆ ಇದು ಇವಾಗ ದಪ್ಪ ಮೆಣಸಿನ್ಕಾಯಿ ರೆಡಿಯಾಗಿದೆ. ಹಾಗೆಯೇ ಟೊಮೆಟೊ ಪ್ಯೂರಿ ಕೂಡ ರೆಡಿ ಆಗುತ್ತೆ. ಇಲ್ಲಿ ರೆಡ್ ಚಿಲ್ಲಿ ಪೌಡರ್, ಕೆಂಪು ಮೆಣಸಿನ್ಕಾಯ್ದು ಫ್ಲೇಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈರುಳ್ಳಿ, ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಉಪ್ಪು, ಸಕ್ಕರೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ಬೆಳ್ಳುಳ್ಳಿ, ಶುಂಠಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಜಜ್ಜಿ. ಇದು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಟೇಸ್ಟ್ಗೆ, ಆಯಿತಾ. ಇದು ಟೊಮೆಟೊ ಪ್ಯೂರಿ ರೆಡಿಯಾಗಿದೆ. ಮತ್ತು ಈರುಳ್ಳಿ, ಕ್ಯಾರೆಟ್ ಕೂಡ ರೆಡಿಯಾಗಿದೆ. ಇದು ಒರಿಗ್ಯಾನೋ ಸ್ಪೈಸ್ ಮಿಕ್ಸ್ ನಿಮಗೆ ಗೊತ್ತಲ್ಲ, ಅದು ಪೌಡರ್ ರೆಡಿ ಇದೆ, ಅದು ಕೂಡ ರೆಡಿ ಇಟ್ಕೊಂಡಿದ್ದೀವಿ. ಸ್ಪೈಸ್ ಮಿಕ್ಸ್ ಒಂದಿದೆ, ಒರಿಗ್ಯಾನೋ ಒಂದಿದೆ. ಈಗ ಒಲೆ ಮೇಲೆ ನಾವು ಬಾಣಲೆ ಇಟ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಈರುಳ್ಳಿ ಇದೆಯಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇದು ರುಬ್ಬೋಕ್ಕಾದ್ರಿಂದ ದಪ್ಪ ಹೆಚ್ಕೊಂಡ್ರೂ ನಡೆಯುತ್ತೆ. ಅದಕ್ಕೆ ದಪ್ಪ ಹೆಚ್ಚಿರೋದು. ಇಲ್ಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಟೊಮೆಟೊ ಅಂತೂ ಪ್ಯೂರಿ ರೆಡಿಯಾಗಿದೆ, ಅದನ್ನು ನೋಡಿ, ಅದನ್ನು ಇದಕ್ಕೆ ಹಾಕಿ
ಇವಾಗ ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಫ್ರೈ ಆಗಿದೆ. ಅದಾದಮೇಲೆ ಈ ಟೊಮೆಟೊ ಪ್ಯೂರಿ ಹಾಕ್ಕೋಬೇಕು. ವಿಡಿಯೋ ಎಡಿಟ್ ಮಾಡಿದ್ದೀನಿ, ಲೆಂದಿ ಆಗುತ್ತೆ, ಇಲ್ಲಾಂದರೆ ಚಿಕ್ಕದಾಗಿ ಮಾಡಿದ್ದೀನಿ, ಇಲ್ಲಾಂದರೆ ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ. ಇವಾಗ ನೋಡಿ, ಆ ಟೊಮೆಟೊ ಪ್ಯೂರಿ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈ ದಪ್ಪ ಮೆಣಸಿನ್ಕಾಯಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸುಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದರಲ್ಲಿ ಹಾಕ್ಕೋಬೇಕು. ಇದರಲ್ಲಿ ಮಸಾಲ ಏನು ಇರೋದಿಲ್ಲ ಜಾಸ್ತಿ. ಇದು ಫ್ರೆಂಚ್ ಕ್ಯೂಸಿನ್ ಆಗಿರೋದ್ರಿಂದ ಇದರಲ್ಲಿ ನಮ್ಮ ಇಂಡಿಯನ್ ಥರ ಮಸಾಲಾಸ್ ಯೂಸ್ ಆಗೋದಿಲ್ಲ. ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ಕೋಬೇಕು. ಟೇಸ್ಟ್ ನೋಡಬೇಕು. ಆಮೇಲೆ ಇದೊಂಚೂರು ನಾವು ಎಲ್ಲ ಹೊಂದ್ಕೊಳ್ಳೋಕೆ ಬಿಡಬೇಕು, ತಟ್ಟೆ ಮುಚ್ಚಿ. ನೋಡಿ, ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ. ಟೊಮೆಟೊ ಪ್ಯೂರಿ, ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇಲ್ಲಿ ಸ್ವಲ್ಪ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಹಾಕ್ತಾಯಿದ್ದೀವಿ. ಮತ್ತು ತುಳಸಿ ಎಲೆ ಕೂಡ ಇಲ್ಲಿ ಹಾಕ್ತಾಯಿದ್ದೀವಿ. ಅದರಲ್ಲಿ ಒಂದೆರಡು ತುಳಸಿ ಎಲೆನೂ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ಸ್ಪೈಸಸ್ ಏನೂ ಇಲ್ಲ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಟೇಸ್ಟ್ ನೋಡ್ಕೊಂಡು ಆಮೇಲೆ ಹಾಕ್ಕೋಬೋದು. ಮತ್ತು ಚಿಲ್ಲಿ ಫ್ಲೇಕ್ಸ್. ಇಷ್ಟನ್ನು ನೋಡಿ, ಇಲ್ಲಿ ಹೆವಿ ಖಾರ, ಉಪ್ಪು ಏನು ಮಸಾಲೆ ಏನಿಲ್ಲ. ಒರಿಗ್ಯಾನೋ ಹರ್ಬ್ಸು ರೆಡಿ ಮಾಡಿಟ್ಕೊಂಡಿದ್ದೀವಿ. ಒಂದು ಒರಿಗ್ಯಾನೋ ಇದೆ, ಒಂದು ಮಿಕ್ಸ್ ಹರ್ಬ್ಸ್ ಇದೆ. ಅದು ಇಲ್ಲಾಂದ್ರೂ ನಡೆಯುತ್ತೆ. ಮನೇಲಿರೋ ತುಳಸಿ, ದೊಡ್ಡ ಪತ್ರೆ ಅದನ್ನು ಹಾಕ್ಕೋಬೋದು. ಅಜ್ವಾಯಿನ್ನು ಆ ಥರ ಹಾಕ್ಕೋಬೋದು. ಅವ್ರು ಆ ಥರನೇ ಬಳಸೋದು. ನಾವು ಇಲ್ಲಿ ಒಂದು ಸ್ವಲ್ಪ ಮನೇಲಿತ್ತು ಅಂತ ಬಳಸಿದ್ದೀವಿ. ನೋಡಿ, ಇದನ್ನು ಇವಾಗ ನಾವು ಬ್ಲೆಂಡ್ ಮಾಡಬೇಕು. ಇವಾಗ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು, ಬಿಸಿ ಇರಬೇಕಾದ್ರೆ ಹುಷಾರಾಗಿ ಮಾಡಬೇಕು, ಕೈ ಮೇಲೆ ಸಿಡಿಯುತ್ತೆ. ಬ್ಲೆಂಡರಲ್ಲಿ ಅಥವಾ ಮಿಕ್ಸರಲ್ಲಿ ಯಾವುದ್ರಲ್ಲಾದ್ರೂ ಇದನ್ನು ಗ್ರೇವಿನ ರೆಡಿ ಮಾಡ್ಕೋಬೇಕು, ರುಬ್ಬಿ. ಈಗ ಇದು ರೆಡಿ ಆದಮೇಲೆ ಏನು ಮಾಡೋದು ಅಂತ ನೋಡೋಣ. ಇದು ಚೆನ್ನಾಗಿ ನುಣ್ಣಗಾಗಬೇಕು, ಫೈನ್ ಪೇಸ್ಟ್ ಆಗಬೇಕು ಇದು ರುಬ್ಬಿ. ತರಕಾರಿ ಕೂಡ ಅದು ಹೆಚ್ಚಿದ್ದು ಹಾಗೆ ಇದೆ ಅಲ್ಲಿ. ಆಮೇಲೆ ಏನು ಮಾಡೋದು ಅಂತ ನೋಡೋಣ. ಇದು ಚೆನ್ನಾಗಿ ಇವಾಗ ನುಣ್ಣಗಾಗಿದೆ, ಪೇಸ್ಟ್ ರೆಡಿಯಾಗಿದೆ ಗ್ರೇವಿಗೆ. ಈಗ ನೋಡಿ, ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು, ಈ ಥರ ಫ್ಲ್ಯಾಟ್ ಪ್ಯಾನೇ ಇರಬೇಕು. ಆ ಪ್ಯಾನಲ್ಲಿ ಈ ಥರ ನಾವು ಗ್ರೇವಿನ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಚೂರು ಇದರಲ್ಲಿ ಏನು ಒಗ್ಗರಣೆ ಏನೂ ಇಲ್ಲ. ಸುಮ್ಮನೆ ಒಂಚೂರು ಗ್ರೇವಿನ ಈ ಥರ ನಾವು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಈಗ ನಾವು ತರಕಾರಿ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಅದನ್ನು ನೀಟಾಗಿ ಇದರಲ್ಲಿ ಜೋಡಿಸ್ಬೇಕು. ಅದು ಬೆಂದಾದಮೇಲೆ ರ್ಯಾಟೆಟೋಲಿ ರೆಡಿ. ಸರ್ವ್ ಮಾಡಲಿಕ್ಕೆ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಈಗ ನೋಡಿ ಯಾವ ಥರ ಜೋಡಿಸೋದು ಅಂತ ನೋಡೋಣವಾ. ನೋಡಿ, ಈಗ ರೆಡಿಯಾಗಿದೆ. ಈ ಥರ ನಾವು ಜೋಡಿಸಿಟ್ಕೊಂಡಿದ್ದೀವಿ. ಒಂದು ಈರುಳ್ಳಿ, ಒಂದು ಬದನೆಕಾಯಿ, ಒಂದು ಆಲೂಗಡ್ಡೆ, ಒಂದು ಟೊಮೆಟೊ, ಒಂದು ಸೌತೆಕಾಯಿ, ಈ ಥರ ಎಲ್ಲ ಇದನ್ನು ತರಕಾರಿನ ಜೋಡಿಸಿ ಇದರಲ್ಲಿ ಜೋಡಿಸ್ತಾ ಬರಬೇಕು ರೌಂಡ್ಗೆ. ನೀವು ರ್ಯಾಟೆಟೋಲಿ ಪಿಕ್ಚರ್ ನೋಡಿದರೆ, ಆ ಪಿಕ್ಚರಲ್ಲಿ ಲಾಸ್ಟು ಇಲಿ ಹೇಳ್ಕೊಡುತ್ತೆ, ರ್ಯಾಟ್ ಹೇಳ್ಕೊಡುತ್ತೆ ಶೆಫ್ಗೆ ಇದನ್ನು. ಇದರಿಂದನೇ ಅವ್ರದ್ದು ಹೋಟ್ಲು ಫೇಮಸ್ ಆಗುತ್ತೆ. ರ್ಯಾಟೆಟೋಲಿ ಫಿಲಮ್ ನೋಡಿಲ್ಲ ಅಂದರೆ ನೋಡಿ, ಅದರಲ್ಲಿ ಇದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ನೀವು ಬೇಕಾದರೆ ಇದನ್ನು ಚಪಾತಿ ಜೊತೆಗೆ ಸೈಡ್ ಡಿಶ್ ಥರ ಬಳಸ್ಬೋದು. ಇದನ್ನು ಅವರು ಬರೀ ಅದನ್ನಷ್ಟೇ ತಿಂತಾರೆ, ಚಪಾತಿ ಏನು ತಿನ್ನಲ್ಲ. ಇದ್ರ ಜೊತೆಗೆ ಚಪಾತಿ ರೊಟ್ಟಿ ತಿನ್ನಲ್ಲ. ನಮಗೆ ಬೇಡ ಅಂದರೆ ನಾವು ಬಳಸ್ಕೋಬೋದು. ನಾನಿಲ್ಲಿ ಅರ್ಧ ಬದನೆಕಾಯಿ ವಿತೌಟ್ ಬದನೆಕಾಯಿ ಸೈಡ್ ಲೆಫ್ಟ್ ಸೈಡ್ ಮಾಡ್ತಾಯಿದ್ದೀವಿ, ವಿತ್ ಬದನೆಕಾಯಿ ರೈಟ್ ಸೈಡ್ ಮಾಡ್ತಾಯಿದ್ದೀವಿ. ಈ ಥರ ಜೋಡಿಸ್ಕೊಂಬಿಟ್ಟು, ಯಾರು ಬದನೆಕಾಯಿ ತಿನ್ನಲ್ಲ ಅವ್ರಿಗೆ ವಿತೌಟ್ ಬದನೆಕಾಯಿ ಮಾಡ್ಬೋದು. ಬದನೆಕಾಯಿ ಇದ್ರೂ ಟೇಸ್ಟ್ ಇರುತ್ತೆ. ಯಾರು ಬದನೆಕಾಯಿ ತಿಂತಾರೆ ಅವರಿಗೆ ವಿತ್ ಬದನೆಕಾಯಿ ಮಾಡ್ಬೋದು. ನೋಡಿ, ಈ ಥರ ಇದನ್ನು ಜೋಡಿಸ್ಬಿಟ್ಟು, ಇದನ್ನು ಆ್ಯಕ್ಚುಲಿ ಓವನಲ್ಲಿ ಮಾಡ್ತಾರೆ. ನಾವು ಓವನಲ್ಲಿ ಮಾಡಿಲ್ಲ, ಯಾಕಂದರೆ ಇಲ್ಲಿ ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಈ ಥರ ಅಂತಂದ್ಬಿಟ್ಟು ನಾವು ಗ್ಯಾಸ್ ಮೇಲೆ ಮಾಡಿದ್ದೀವಿ. ಗ್ರೇವಿ ಲಿಕ್ವಿಡ್ ಇದೆಯಲ್ಲ, ಅಂದರೆ ನೀರಿನ ಅಂಶ ಇದೆ, ಅದರಲ್ಲಿ ಬೇಯುತ್ತೆ ಚೆನ್ನಾಗಿ. ಈ ಥರ ಜೋಡಿಸ್ಬಿಟ್ಟು ನಾವು ಇದರ ಮೇಲೆ ಒಂದು ಲಿಡ್ನ ಮುಚ್ಚಿದರೆ ನೀಟಾಗಿ ಬೇಯುತ್ತೆ. ಸಣ್ಣ ಊರಿನಲ್ಲಿ ಬಿಟ್ಟರೆ ಬೇಗ ತರಕಾರಿ ಅದೆಲ್ಲ ನೀರಿರೋದಲ್ವಾ, ಬೇಗ ಬೇಯುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ. ಇವಾಗ ಜೋಡಿಸಿದ್ದೀವಲ್ವ, ಕುದೀತಾ ಇದೆ ನೋಡಿ ಕೆಳಗಡೆಯಿಂದ. ಹಾಗೆಯೇ ನಾನು ಫೋಟೋ ತೆಗಿತಾ ಇದ್ದೀನಿ ಒಂದು ಇದಕ್ಕೆ. ಈಗ ಈ ಥರ ಇದನ್ನು ಆದಮೇಲೆ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ನಾವು ಬೇಯೋದಕ್ಕೆ ಬಿಡಬೇಕು. ಇದಕ್ಕೆ ನೀವು ಕೆಚಪ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ನಮಗೆ ಇಂಡಿಯನ್ಸ್ಗೆ ಮಸಾಲ ತಿಂದು ಸ್ಪೈಸಸ್ ತಿಂದು ಅಭ್ಯಾಸ. ಇಲ್ಲಿ ಸ್ವಲ್ಪ ಆಯಿಲ್ ಮತ್ತು ಹರ್ಬ್ಸ್, ಆಯಿಲ್ ಮತ್ತು ಸಾಲ್ಟ್ ಹಾಕ್ಕೊಂಡು ಒಂದು ಬೌಲಲ್ಲಿ, ಚಿಕ್ಕ ಬೌಲಲ್ಲಿ ಸ್ವಲ್ಪ ಎಣ್ಣೆ, ಹರ್ಬ್ಸ್ ಇತ್ತಲ್ಲ ನಮ್ಮ ಹತ್ರ ಮಿಕ್ಸ್ ಹರ್ಬ್ಸು, ಅದನ್ನು ಹರ್ಬ್ಸ್ ಹಾಕ್ಕೊಂಡು ಸ್ವಲ್ಪ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು
ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಮೇಲೆ ಆ ತರಕಾರಿ ಮೇಲೆ ಹಾಕ್ಕೋಬೇಕು. ಗ್ರೀಸ್ ಮಾಡಬೇಕು ಅದಕ್ಕೆ. ಮಾಡಿಬಿಟ್ಟು ಗ್ರೀಸ್ ಮಾಡಿಬಿಟ್ಟು ಸ್ಪೂನಿಂದ ಹಾಕ್ಬೋದು. ನೋಡಿ ಈ ಥರ ಚೆನ್ನಾಗಿದೆಯಲ್ಲ, ನೋಡೋಕ್ಕೇ ಒಂಥರ ಚೆನ್ನಾಗಿದೆ. ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಈ ಥರ ನಾವು ಸ್ಪ್ರೆಡ್ ಮಾಡಿಬಿಟ್ಟು ಆಯಿಲ್ನ ಒಂದು ಲಿಡ್ ಕ್ಲೋಸ್ ಮಾಡಬೇಕು. ಆಯಿತಾ? ಟೇಸ್ಟಿಯಾಗಿರುವಂಥ ರಾಟಟೋಲಿ ರೆಡಿ ಆಗುತ್ತೆ. ಒಂದು ಸಲ ಪಿಕ್ಚರ್ ನೋಡಿಕೊಂಡು ರಾಟಟೋಲಿ ಪಿಕ್ಚರ್ ನೋಡಿ, ಪಿಕ್ಚರ್ ನೋಡ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ 15 ನಿಮಿಷ 10 ನಿಮಿಷ ಸಾಕು, ಅದು ಬೇಗ ಬೇಯುತ್ತೆ. ನೋಡಿ ರೆಡಿಯಾಗಿದೆ ರಾಟಟೋಲಿ. ಈಗ ಇದನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಈ ಥರ ನೋಡಿದ್ರೆ ಬೆಂದಿದೆಯಾ ಇಲ್ವಾ ಅಂತ. ಹಸಿ ಇದೆಯಾ, ಬದನೆಕಾಯಿ, ಈರುಳ್ಳಿ ಟೊಮೊಟೊ ಎಲ್ಲ ತಿನ್ಬೋದು, ಆದರೆ ಬದನೆಕಾಯಿ ಆಲೂಗಡ್ಡೆ ಸ್ವಲ್ಪ ಬೇಯಬೇಕಲ್ವ, ಅದನ್ನೊಂಚೂರು ಚೆಕ್ ಮಾಡಿಕೊಂಡ್ರೆ ಆಯಿತು. ನೀವು ನೋಡಿ ಎಲ್ಲ ಬೆಂದಿದೆ. ಈಗ ಇದನ್ನು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಸೂಪರಾಗಿರುವಂಥ ರಾಟಟೋಲಿ ರೆಡಿಯಾಗಿದೆ. ಸ್ನೇಹಿತರೆ, ನೀವೂ ರಾಟಟೋಲಿ ಮಾಡ್ಕೊಳ್ಳಿ. ರಾಟಟೋಲಿ ಪಿಕ್ಚರ್ ನೋಡಿಕೊಂಡು ರಾಟಟೋಲಿಸನ್ನು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ ನನ್ನ ಚಾನಲ್ಗೆ, ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ಹಾಗೆ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನೋಡಿ ಈ ಥರ ರೆಡಿಯಾಗಿದೆ. ಪಿಕ್ಚರ್ ನೋಡ್ಕೊಂಡು ಈ ಥರ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯಿತು, ಅದಕ್ಕೆ ಕ್ಷಮೆ ಇರಲಿ ಸ್ನೇಹಿತರೆ. ಈ ಥರ ಸರ್ವ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ಇದ್ರ ಜೊತೆಗೆ ಬೇರೆ ಏನಾದರೂ ನೀವು ಇಟ್ಕೋಬೋದು, ಬ್ರೆಡ್ ಇಟ್ಕೋಬೋದು ಅಥವಾ ಚಪಾತಿ ಇಟ್ಕೋಬೋದು, ರೋಟಿ ಇಟ್ಕೋಬೋದು. ಆದರೆ ಇದು ಹಾಗೆ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಕೂಡ ಸರ್ವ್ ಮಾಡೋದು. ತುಂಬ ಟೇಸ್ಟಿಯಾಗಿರುವಂಥ ರಾಟಟೋಲಿ ರೆಡಿಯಾಗುತ್ತೆ. ಲಾಂಗ್ ವೀಡಿಯೋಸ್ ನೋಡೋದು ತುಂಬ ಕಡಿಮೆ. ಇವಾಗ ರೀಲ್ಸ್ ಯುಗ ಆಗಿರೋದ್ರಿಂದ ರೀಲ್ಸ್ ನೋಡ್ತಾರೆ ಎಲ್ರೂ. ಆದರೂ ನೀವು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನೋಡಿ ರೆಡಿ. ಇವಾಗ ನಾವು ಸರ್ವ್ ಮಾಡ್ತೀವಿ. ರೆಡಿಯಾಗಿದೆ. ಆಹಾ, ಸೂಪರಾಗಿರುವಂಥ ರಾಟಟೋಲಿ. ಮೇಲೆ ನೋಡಿ ತುಳಸಿ ಎಲೆ, ಅದು ಡೆಕೋರೇಷನ್ಗೆ. ಇದರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಒಂದು 4 ಎಲೆ ತುಳಸಿ ಎಲೆ ಕೂಡ ಹಾಕಿದ್ವಿ. 1-2 ಪುದೀನ, 1-2 ತುಳಸಿ ಎಲೆ ಹಾಕಿದ್ವಿ. ಹೇಗಿದೆ ರಾಟಟೋಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಮತ್ತೆ ನಿಮ್ಮೊಂದಿಗೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಎಷ್ಟೊಂದು ಪ್ರಾಜೆಕ್ಟ್ಗಳು ರೆಡಿ ಇದೆ, ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ತೊಗೊಂಡು ಬರ್ತೀನಿ. ನಿಮ್ಮ ಜೊತೆಗೆ ಮಾತಾಡ್ತೀನಿ, ಸಿಗ್ತೀನಿ. ಹಾಗೆ ಇನ್ನೊಂದು ಚಾನಲ್ ಇದೆ ಮಸಾಲಾ ಮ್ಯಾಗ್ನೆಟ್ ಅಂತ, ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸ್ನೇಹಿತರೆ. ಧನ್ಯವಾದಗಳು. ಬಾಯ್. ನಾನು ಅದ್ರ ಜೊತೆ ಗೊತ್ತಿಲ್ಲ, ಹಾಗೆ ತಿನ್ನೋದು ಚೆನ್ನಾಗಿರುತ್ತೆ. 4 ಕಪ್ ನಿಮಗೆ ಎಲ್ಲ ಒಂದೇ ಸ್ಟಾರ್ಟರ್ ಡೆಸರ್ಟ್